ಐಕೂರಾರ್ಯ ಪ್ರಿಯಂ ಶಿಷ್ಯಂ ಗುರುವರದೇಂದ್ರ ಪದಾರ್ಚಕಂ ಸದಾ ಸುಳಾದಿಪದ ವಕ್ತಾರಾಂ ಕುಪ್ಪೇರಾಯ ಗುರುಂಬಜೆ ಅಜ್ಞಾನತಿಮಿರಚ್ಛೇದಂ ಬುದ್ಧಿ ಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಬಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ವರ್ಣಿತವಾದ ಶ್ರೀಕೃಷ್ಣಾವತಾರ ಮಹಿಮೆ ಸುಳಾದಿ. ಸತತ ಬ್ರಹ್ಮಚಾರಿ ಎನಿಸಿಕೊಂಡು ಪರೀಕ್ಷಿತನ ಪ್ರಾಣವನ್ನು ಉಳುಹಿದ ದೈವವೇ ರತಿಪತಿ ವ್ಯಾಪಾರದಲ್ಲಿ ಶ್ರೇಷ್ಠ ನೆನೆಸಿ ಅನ್ಯಾಸತಿಯರ ಭೋಗಿಸಿ ಸುತರ ಪಡೆದದೇನೋ ಚತುರಾಮೋಗಾದಿಗಳ ಪೆತ್ತ ಪರಮ ಪುರುಷ ಗತಿಪ್ರದಾಯಕನಾಗಿ ಮೆರೆದೆ ಕಮಲಾನಾಭ ಗತಿಯಾಗಬೇಕೆಂದು ಸುತನ ಗೋಸುಗ ಪೋಗಿ ಕ್ರತುವಿರೋಧಿಯ ಒಲಿಸಿ ವರವ ಕೈಕೊಂಡಿದ್ದೇನೋ ನುತಿಸಿದ ಜನರಿಗೆ ಅನುದಿನ ತಪ್ಪದಲೆ ಹಿತವಾಗಿ ರಾವು ತಿಪ್ಪ ಭಕ್ತ ವತ್ಸಲ ದೇವ ಶಿತವಾಹನ ಗೊಲಿದು ರಣದೋಳು ಸೂದನ್ವನ್ನ ಹತ ಮಾಡಿಸಿದ್ದು ಆವದು ಕರುಣಾತನವೋ ತುತಿಸುತ್ತಿಪ್ಪರು ನಿನ್ನ ನಿತ್ಯ ತೃಪ್ತಾನೆಂದು ಕ್ರತುಭುಜರೊಂದಾಗಿ ಗಣನೆ ಕಾಣದೆ ಎಣಿಸಿ ಕ್ಷಿತಿಯೋಳು ಭಕ್ತರಿತ್ತ ಸ್ವಲ್ಪಕ್ಕೆ ತೇಗುವ ಅಮಿತ ಭೋಜನನೆಂದು ಕರೆಸಿ ಕೊಂಬುವುದೇನೋ ಪತಿತ ಪಾವನ ರಂಗ ವಿಜಯ ವಿಠಲ ನಿನ್ನ ಕೃತ ಕಾರ್ಯಗಳಿಗೆ ನಾನೆಂಬೆ ತಲೆದೂಗಿ ಬಲು ರವಿ ಪ್ರಕಾಶನೆಂದು ನಿನ್ನನು ಕಲಕಾಲ ಬಿಡದೆ ಪೊಗಳುವ ಬಗೆ ನೋಡು ಇಳೆಯೊಳಗೆ ಇದ್ದ ಮನುಜರ ಕಣ್ಣಿಗೆ ಬೆಳಗು ತೋರಿ ಪ್ರೀತಿ ಮಾಡಿದ ಪರಿಯೇನೋ ಹಲವು ಬಗೆಯಿಂದ ಶುದ್ಧಾತ್ಮನೆಂದು ಒಲಿಸಿ ವೇದಂಗಳು ಬೆರಗಾಗುತ್ತಲಿರೆ ಗಲಭೆ ಮಾಡದೆ ಪೋಗಿ ಗೊಲ್ಲತಿಯರ ಮನೆ ಒಳಪೊಕ್ಕು ಪಾಲು ಮೊಸರು ಬೆಣ್ಣೆಯ ಕದ್ದೆ ಜಲಜ ಜಾಂಡದಕ್ಕಿಂತ ಭಾರ ಉಳ್ಳವನೆಂದು ನೆಲೆಗಾಣೆನೋ ನಿನ್ನ ಕೀರ್ತಿಗೆ ಎಣೆಯುಂಟೆ ಕುಲಸತಿ ನಾರದಗೆ ಮಾರಿದ ಸಮಯದಲ್ಲಿ ತುಳಸಿದಳಕ್ಕಿಂತ ಕಡಿಮೆಯಾದುದೇನೋ ಕಲಿಭಂಜನ ನಮ್ಮ ವಿಜಯ ವಿಠಲ ನಿನ್ನ ಸುಲಭ ತನಕೆಯಲ್ಲಿ ಸರೆಗಾಣೆ ನೋಡಿದರು ನೀನೇ ಅಪ್ರಾಕೃತ ಶರೀರವೆನಿಸಿಕೊಂಡು ಅನಂತ ಕಲ್ಪಕ್ಕೆ ಬಾಳುವ ಭವ ದೂರ ಮಾನವ ರೂಪವ ಬಂದಾಗ ಕಾಯುವ ಕ್ಷೋಣಿಯೊಳಗೆ ಬಿಟ್ಟು ಪೋದ ನೆನೆಸುವುದೇನೋ ಆನಂದಮಯನಾಗಿ ಸುಖಿಸುವ ಸರ್ವೇಶ ಮಾನದರ್ಭಕನಂತೆ ಆಳುವ ಲೀಲಗಳ್ಯಾಕೆ ಜ್ಞಾನಪೂರ್ಣನಾಗಿ ಜಗದೊಳಗಿಪ್ಪನೆ ಏನೆಂಬೆ ನಿನ್ನ ವಿಚಿತ್ರ ಮಹಿಮೆಗಾನು ಕ್ಷೋಣಿ ವಿಭೂತನಾದ ಸಂದೀಪನ ಬಳಿಯ ದೀನವಂತನಾಗಿ ವಿದ್ಯೆ ಓದಿದದೇನೋ ಶ್ರೀನಾಥ ನೀನಹುದೋ ನಿನ್ನ ಸೌಭಾಗ್ಯಕ್ಕೆ ಪ್ರಾಣಾದಿಗಳು ಎಣಸಿ ಕಡೆಗಾಣರು ಭೂನಾಥರೊಳಗೆ ಕೇವಲ ನೀಚನಾದುಗ್ರಸೇನಗೆ ಪರಾಕುಪೇಳುವರ ಮೌನಿಗಳ ರಸ ಶ್ರೀ ವಿಜಯ ವಿಠಲರೇಯ ನೀನಾಡುವ ಲೀಲೆ ಜ್ಞಾನಿಗಳಿಗೆ ಬಲು ಹರುಷ ನಿಜ ಸಂಕಲ್ಪ ನೀನೆಂದು ಪೇಳುವರು ಗಂಗಜಗೆ ಮಾತನು ಕೊಟ್ಟು ಚಕ್ರ ಪಿಡಿದದೇನೋ ಕುಜನ ಮರ್ದನನೆಂದು ನಿನ್ನ ಬಿರಿದು ಅಂಗಜನ ದೈತ್ಯನು ವಯ್ಯೇ ಸುಮ್ಮನಿದ್ದದ್ದೇನೋ ತ್ರಿಜಗದೊಳಗೆ ನೀನೇ ನಿಬಿಡಿಯಾಗಿರಲಾಗಿ ರುಜುವಾಗಿ ಸಕಲರು ಚರಿಸುವ ಬಗೆಯಂತು ಸುಜನರ ಮನೋಹರ ವಿಜಯ ವಿಠಲರೇಯ ಭಜನೆ ಮಾಡಿದರವರ ಭಾಗ್ಯವು ಬಹು ವರ್ಣ ವಿದ್ಯಾತೀತನೆಂದು ನಿನ್ನ ಚರಿತೆಯೇನೋ ಅಧ್ವರ ಮೊದಲಾದ ಕರ್ಮ ಮಾಡಿದದೇನೋ ವೈದ್ಯ ನೀನವುದೋ ಮಹಾಭವರೋಗಕ್ಕೆ ಈ ಧರೆಯಲ್ಲಿ ಸಾಂಬನನ್ನು ಸ್ತುತಿಸಿದೆ ಇದ್ದಲ್ಲಿ ಸರ್ವಕ್ಕೂ ಉಂಟಾಗಿರಲಿಕ್ಕೆ ಉದ್ಯುಕ್ತನಾದೇ ಮಕ್ಕಳ ತರಬೇಕೆಂದು ಮುದ್ದು ಮೊಗದ ರಾಯ ವಿಜಯ ವಿಠಲ ಸರ್ವ ಸುದ್ದಿ ಬಲ್ಲ ಪ್ರತಾಪ ಅನ್ಯರನ ಕೇಳುವರೇ
ಸುವಿರುದ್ಧ ಕರ್ಮಗಳು ತೋರುವ ಪರಬೊಮ್ಮ ಅವಿಕಾರ ಮೂರುತಿ ವಿಜಯ ವಿಠಲರೇಯ. ಸುವಿರುದ್ಧ ಕರ್ಮಗಳು ತೋರುವ ಪರಬೊಮ್ಮ ಅವಿಕಾರ ಮೂರುತಿ ವಿಜಯ ವಿಠಲರೇಯ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರಿ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ವರ್ಣಿತವಾದ ಶ್ರೀ ಕೃಷ್ಣಾವತಾರ ಮಹಿಮೆಯನ್ನು ತಿಳಿಸುವ ಸುಳಾದಿ ಇದರ ಅರ್ಥಾನುಸಂಧಾನ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಸತತ ಬ್ರಹ್ಮಚಾರಿ ಎನಿಸಿಕೊಂಡು ಪರೀಕ್ಷಿತನ ಪ್ರಾಣವನ್ನು ಉಳಿಹಿದ ದೈವವೇ. ಸತತ ಬ್ರಹ್ಮಚಾರಿ, ನೀನು ಬ್ರಹ್ಮಚಾರಿ ಅಂತ ಹೆಸರಿಟ್ಕೊಂಡಿದ್ದಿ. ಪರೀಕ್ಷಿತನ ಪ್ರಾಣವನ್ನು ಉಳಿಸಿ ಬ್ರಹ್ಮಚಾರಿ ಅಂತ ಹೆಸರಿಟ್ಕೊಂಡು ಅನ್ಯ ಸತಿಯರ ಜೊತೆಗೆ ಭೋಗ ಹೇಗೆ ಮಾಡಿದೆಯಪ್ಪ ಅಂತ ಕೇಳ್ತಾರೆ. ರತಿಪತಿ ವ್ಯಾಪಾರದಲ್ಲಿ ಅನ್ಯ ಸತಿ ಅಂದರೆ ರತಿಪತಿ ವ್ಯಾಪಾರ ಅಂದರೆ ಅನ್ಯ ಸತಿಯರ ಜೊತೆಗೆ ಹೇಗೆ ರಾಸ ಕ್ರೀಡೆ ಮಾಡಿದಿ. ಆ ಅನ್ಯ ಸತಿಯರು ಬೇರೆ ಯಾರೂ ಅಲ್ಲ, ಅಪ್ಸರಾ ಸ್ತ್ರೀಯರು. ಅವರು ತಪಸ್ಸು ಮಾಡಿ ದೇವರನ್ನು ಸ್ಪರ್ಶ ಮಾಡಬೇಕು ಅಂತ ತಪಸ್ಸು ಮಾಡಿದವರು. ಆದ್ರೂ ಅವರು ಬೇರೆಯವ್ರನ್ನ ಮದುವೆ ಮಾಡ್ಕೊಂಡಿರ್ತಾರೆ. ಹೇಗೆ ಮುಟ್ಟಿದ್ದಾರೆ ಅಂತಂದರೆ ಈ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಅವರು ತಮ್ಮ ಶರೀರದ ಜೊತೆಗೆ ಅವರ ಗಂಡಂದರ ಜೊತೆಗೆ ಇರ್ತಾರೆ. ಒಂದು ತೇಜೋಮಯ ರೂಪವೊಂದು ಸ್ವಾಮಿಯನ್ನು ಮುಟ್ಟುತ್ತಾರೆ ಅಂಥೇಳಿ. ಹಾಗೆ ಅನ್ಯ ಸತಿಯರ ಜೊತೆಗೆ ತಾನು ಭೋಗಿಸಿ ಸುತರನ್ನು ಪಡೆದಿದ್ದಾನೆ ಅಂಥೇಳಿ, ಮಕ್ಕಳಾಗಿದ್ದಾರೆ ಅಂಥೇಳಿ. ಇದು ಹೇಳಬೇಕು ಅಂತಂದಾಗೆ ಕೃಷ್ಣ ಚಿಕ್ಕವನು, ಅವಾಗೆ 6 ವರ್ಷದಂಥ ಚಿಕ್ಕವನು. ಅವನಿಗೆ ರಾಸಕ್ರೀಡಾ ಅಂತ ಅನ್ಲಕ್ಕೂ ಬರೋದಿಲ್ಲ ಅಲ್ಲಿ. ಅವರು ಬೇಡ್ಕೊಂಡಿದ್ದದಕ್ಕೆ ಇದು ನಡೆದಿರೋದು. ಇದನ್ನು ನಾವು ತಪ್ಪಾಗಿ ಅರ್ಥ ಮಾಡ್ಕೋಬಾರ್ದು ಅಂಥೇಳಿ ನಾವು ತಿಳ್ಕೊಬೇಕಿದನ್ನು. ಆಮೇಲೆ ಚತುರಮೊಗ, ಈ ಬ್ರಹ್ಮದೇವರು ಅಂತ ಅವರು ಮಕ್ಕಳು, ಬ್ರಹ್ಮದೇವರು ಮಗ ದೇವರಿಗೆ. ಹಾಗೆ ಶಿವ ಬ್ರಹ್ಮದೇವರ ಮಗ ಅಂದರೆ ಮೊಮ್ಮಗ. ಅಂಥದ್ದು ಮಕ್ಕಳಿಲ್ಲ ಅಂಥೇಳಿ ಹೋಗಿ ಶಿವನ್ನ ಪ್ರಾರ್ಥನೆ ಮಾಡಿ ವರ ಪಡೆದಾನೆ ಅಂತ ಹೇಳ್ತಾರೆ. ಗತಿಯಾಗಬೇಕೆಂದು ಅಂದರೆ ಯಾರೇ ಆದರೂ ಮಕ್ಕಳು ಬೇಕು ಅಂತ ಎದಕ್ಕಂತಾರೆ, ನಮಗೆ ಒಂದು ಗತಿ ತೋರಿಸ್ಬೇಕು ಅಂಥೇಳಿ. ನಾಳೆ ಸತ್ತರೆ ಮಾಡಿದರೆ ನಮಗೆ ಒಂದು ಗತಿಗೆ ಕರ್ಕೊಂಡು ಹೋಗಬೇಕು ಅಂತ. ಸ್ವಾಮಿ ಹತ್ರನೇ ನಾವೆಲ್ಲರೂ ಹೋಗಬೇಕಾದವರು. ಸ್ವಾಮಿಗೆ ಯಾಕೆ ಮಕ್ಕಳು ಬೇಕು? ನಾವೆಲ್ಲ ಆತನ ಮಕ್ಕಳೇ. ಆತನಿಗೆ ಯಾಕೆ ಆತನ ಹತ್ರ ಹೋಗಬೇಕಾದವರು ಎಲ್ಲರೂ ಅಂದರೆ ಇಲ್ಲಿ ಅದನ್ನು ನಮಗೆಲ್ಲ ತಿಳಿಸಿಕೊಡ್ಲಿಕ್ಕೆ ಮಾಡಿರೋದು ಅಷ್ಟೇ. ಆಮೇಲೆ ಅಲ್ಲಿ ಶಿವನಿಗೆ ವರ ಕೊಟ್ಟಿದ್ದು ಅಷ್ಟೇ ಆಗಲಿ, ತನಗೆ ವರ ಬಂದಿದ್ದು ಅಂತ ನಾವು ಅರ್ಥ ಮಾಡ್ಕೋಬಾರ್ದು. ಹಾಗೆ ಕೃತವಿರೋಧಿ ಒಲಿಸಿ ಅದೇ ಅಂದರೆ ಈಶ್ವರ. ಕೃತವಿರೋಧಿ ಅಂದರೆ ಯಜ್ಞಕ್ಕೆ ವಿರೋಧ ಮಾಡಿದಾತ, ಅಂದರೆ ದಕ್ಷ ಯಜ್ಞಕ್ಕೆ ವಿರೋಧ ಮಾಡಿದಾತ ಈಶ್ವರ. ಆ ಈಶ್ವರನ ಹತ್ರ ಹೋಗಿ ವರ ಪಡೆದಿದ್ದೇನಪ್ಪ, ನುತಿಸಿದ ಜನರಿಗೆ ಅನುದಿನ ತಪ್ಪದಲೇ ಹಿತವಾಗಿ ರಾವು ತಿಪ್ಪ ಭಕ್ತವತ್ಸಲ ದೇವ. ನೆನೆಸಿದ್ರೆ ಸಾಕು ಅವರೆಲ್ಲರನ್ನ ಕಾಪಾಡೋ ಆತ ನೀನು. ಅಂಥದ್ದು ಶಿತವಾಹನಗೊಲಿದು ರಣದೊಳು ಸುಧನ್ವನ್ನು ಹತಮಾಡಿಸಿದ್ದು. ಈ ಶತ್ರಾಜಿತನ್ನ ಸುಧನ್ವನ್ನು ಶತ್ರಾಜಿತನ್ನ ಕೊಂದ ಸುಧನ್ವನ್ನು ಈ ಹೇಗೆ ಹತ ಮಾಡಿಸಿದ್ದೆಲ್ಲಪ್ಪ ನೀನು, ಎಷ್ಟು ಕರುಣಾಳು ನೀನು, ಅಂತಹ ಕರುಣಾಮಯಿ ಯಾಕೆ ಹತ ಮಾಡಿಸಿದ್ದಿ ಅಂಥೇಳಿ. ಆಮೇಲೆ ತುತಿಸುತ್ತಿಪ್ಪರು ನಿನ್ನ ನಿತ್ಯ ತೃಪ್ತನೆಂದು, ಅಕ್ರೂರಗೆ ಒಲಿದಾತ ನೀನು. ಆಮೇಲೆ ನಿನ್ನ ನಿತ್ಯ ತೃಪ್ತ ಅಂಥೇಳಿ ಸ್ತುತಿಸ್ತಾರೆ ಎಲ್ಲರೂ. ಅಂಥದ್ದು ಈ ಯಜ್ಞಯಾಗಾದಿಗಳು ಕ್ರತುಭುಜರೊಂದಾಗಿ ಅಂದರೆ ಯಜ್ಞ ಭೋಜನೆ ಮಾಡುವರು ಎಲ್ಲ ದೇವತೆಗಳು ಕಲಿತು ನಿನ್ನ ಗುಣಗಾನಗಳನ್ನು ಎಣಿಸಿದರೆ ಅವರಿಗೆ ಎಷ್ಟಿದ್ದದ ಅಂತ ಹೇಳಕ್ಕಾಗವಲ್ದಂತೆ. ಅನ್ಕೌಂಟಬಲ್ ಅಂತ ಹೇಳ್ತೀವಲ್ಲ, ಕ್ಷಿತಿಯೊಳಗೆ ಅಂಥ ನಿನ್ನ ಗುಣಗಳು. ಅಂತಾತ ನೀನು ನಮ್ಮ ಇಂಥ ಗುಣಗಳಿದ್ದವನು ನೀನು ಹೇಗೆ ಸುಧನ್ವನ್ನು ಕೊಲ್ಲಿಸಿದಿ ಅಂಥೇಳಿ ಒಂದು. ಆಮೇಲೆ ಅಮಿತ ಭೋಜನ, ನಿನಗೆ ಅಮಿತ ಭೋಜನ ಪ್ರಿಯ ನೀನು. ಅಂದರೆ ನೀನು ಮಿತಿನೇ ಇಲ್ಲ ನಿನ್ನ ಭೋಜನಕ್ಕೆ. ಇಡೀ ಬ್ರಹ್ಮಾಂಡವನ್ನೇ ನುಂಗಿಬಿಡ್ತಿದ್ದಿ ಈ
ಪ್ರಳಯ ಕಾಲದೊಳಗೆ. ಅಂತಾತಗೆ ನಾವೊಂದು ಚೂರು ದೇವರಿಗೆ ನೈವೇದ್ಯ ಅಂತ ಕೊಟ್ಟರೆ ಸಾಕು, ಉಂಡು ತೃಪ್ತಿಯಾಗಿ ತೆಗಿತೀಯಲ್ಲಪ್ಪ. ನಿನ್ನ ಏನಂತ ಹೇಳಬೇಕು ಸ್ವಾಮಿ, ನಿನ್ನ ನಿನ್ನ ಬಗ್ಗೆ ಹೇಳಕ್ಕೆ ಮಾತು ಬರ್ತಾ ಇಲ್ಲಪ್ಪ. ಏನಂತ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಗಣನೆ ಮಾಡ್ಲಿಕ್ಕಾಗ್ತಾ ಇಲ್ಲ. ಕೃತ ಕಾರ್ಯಗಳಿಗೆ ನಾನೇ ನೆಂಬೆ ತಲೆಬಾಗಿ ನೀ ಏನಂತ ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಬಲು ರವಿ ಪ್ರಕಾಶನೆಂದು, ನೀನು ಅನಂತ ಸೂರ್ಯಪ್ರಕಾಶ, ನೀನು ಕೋಟಿ ಸೂರ್ಯಪ್ರಕಾಶನಾದವನು ನೀನು. ಅಂಥವನು ಅಂದರೆ ನಿನ್ನ ನೋಡ್ಲಿಕ್ಕಾಗಲ್ಲ ನಮಗೆ. ಒಂದು ಸೂರ್ಯನ್ನೇ ಕಣ್ಣಲ್ಲಿಂದ ನೋಡ್ಲಿಕ್ಕಾಗಲ್ಲ, ಕೋಟಿ ಸೂರ್ಯಪ್ರಕಾಶಮಯನಾದ ನಿನ್ನನ್ನು ನೋಡ್ಲಿಕ್ಕಾಗ್ತದಾ? ಅನಂತ ಕೋಟಿ ಸೂರ್ಯ ಮತ್ತ ಕಲಕಾಲ ಬಿಡದೆ ಪೊಗಳುವ ಬಗೆ ನೋಡು. ಎಷ್ಟು ಜನ ಹೇಳ್ತಾರೆ ಅದರ ಬಗ್ಗೆ. ಅಂಥದ್ದು ಮನುಷ್ಯ ಜನ್ಮ ಇದ್ದು ಎಲ್ಲರ ಕಣ್ಣು ಮುಚ್ಚಿಬಿಟ್ಟು ಆಶ್ಚರ್ಯ ಬೆಳಗು ತೋರಿಸ್ತಿ. ಎಲ್ಲರ ಜೊತೆಗೆ ಸಾಮಾನ್ಯ ಮನುಷ್ಯನ ಥರ ಇದ್ದು ಪ್ರೀತಿಯಾಗಿ ಎಲ್ಲರ ಜೊತೆಗೆ ಇದ್ದಲ್ಲಪ್ಪ. ಏನು ಆಶ್ಚರ್ಯತನಪ್ಪ ಇದು. ಅವರು ಎಷ್ಟು ಪುಣ್ಯ ಮಾಡ್ಕೊಂಡಿರಬೇಕು ಅಲ್ಲಿದ್ದವರೆಲ್ಲ ನಿನ್ನ ಜೊತೆಗೆ ತಿರುಗಾಡಿದದಕ್ಕೆ ಅಂತ ಹೇಳ್ತಾರೆ. ಹಾಗೆ ಹಲವು ಬಗೆಯಿಂದ ಶುದ್ಧಾತ್ಮನೆಂದು ಒಲಿಸಿ, ನಿನ್ನ ಶುದ್ಧಾತ್ಮ ಅಂಥೇಳಿ ವೇದಗಳೆಲ್ಲ ಹೇಳ್ತಾ ಇದ್ದಾವೆ. ಅಂಥದ್ದು ಶುದ್ಧಾತ್ಮ ಅಂದರೆ ಏನು? ಎಲ್ಲ ಒಳ್ಳೆದು ಮಾಡೋರು. ಅಂಥದ್ದು ಹೋಗಿ ಗೊಲ್ಲತಿಯರ ಮನೆಯಲ್ಲಿ ಹೋಗಿ ಕಳ್ಳತನ ಮಾಡಿ ತಿಂದಿಯಲ್ಲೋ ನೀನು. ಮೊಸರು ಬೆಣ್ಣೆ, ಇಲ್ಲಿ ಗೊಲ್ಲತಿ ಮನೆಯಲ್ಲಿ ಮೊಸರು ಬೆಣ್ಣೆ ಕದ್ದು ತಿನ್ನಬೇಕಾಗಿದ್ದು ಬೇಕಿಲ್ಲ, ತನ್ನ ಮನೆಗೆ ಎಷ್ಟೊಂದು ಮೊಸರು ಬೆಣ್ಣೆ ಇತ್ತಂತೆ. ಆದರೆ ಅವರ ಪಾಪಗಳನ್ನು ಹರಣ ಮಾಡಬೇಕು ಅಂತಂದರೆ ಅದು ಕದ್ದು ತಿಂದರೆ, ಅಂದರೆ ಆ ಪಾಪಗಳನ್ನೆಲ್ಲ ಕದ್ದು ಬಿಟ್ಟು ತೊಗೊಂಡ್ಬಿಟ್ಟು ಕಟ್ ಮಾಡಿಬಿಡ್ತಾ ಇದ್ದಾನೆ ಸ್ವಾಮಿ ಅಂಥೇಳಿ, ಅದಕ್ಕೆ ಕದ್ದು ತಿಂತಾ ಇದ್ದಾನೆ ಅಂಥೇಳಿ ಅದನ್ನು ಅರ್ಥ ಮಾಡ್ಕೋಬೇಕು ನಾವು. ಆತನ ಹತ್ರ ಇಲ್ಲ ಅಂತಲ್ಲ, ಆತಗೆ ಬೇಕು ಅಂತಲ್ಲ. ಆಮೇಲೆ ಜಲಜ ಜಾಂಡದಕ್ಕಿಂತ ಅಧಿಕ ಭಾರ, ಎಷ್ಟು ಇಡೀ ಬ್ರಹ್ಮಾಂಡವನ್ನು ಹೊತ್ತು ನಿಂತಾತ ನೀನು. ನೀನು ಎಷ್ಟು ಭಾರ ಹೊರ್ತಿದ್ದಿ. ಅಂಥದ್ದು ನಿನ್ನ ಕೀರ್ತಿಗೆ ಎಣೆ ಉಂಟೆ, ನಿನ್ನ ಕೀರ್ತಿ ಭಾಳ ಇದ್ದದ. ಹಾಗೆ ನಿನ್ನ ಈಕಿ ಸತ್ಯಭಾಮಾದೇವಿ ನಿನ್ನ ನಾರದನಿಗೆ ಮಾರಿಬಿಟ್ಟ ಮೇಲೆ ಮತ್ತೆ ನನಗೆ ನನ್ನ ಗಂಡ ಬೇಕು ಅಂತ ಕೇಳಿದಾಗೆ ಅದರಷ್ಟು ಬಂಗಾರ ಕೊಡು ಅಂದರೆ ಆ ಬಂಗಾರವನ್ನು ಎಷ್ಟು ತೂಕ ಮಾಡಿದರೂ ಆಗಲಿಲ್ಲ ಅಂದಾಗೆ ರುಕ್ಮಿಣೀ ದೇವಿ ಬಂದು ಒಂದು ತುಳಸಿ ದಳ ಇಡ್ತಾಳೆ. ಅಂದರೆ ಅಷ್ಟು ಭಾರ ಹೊರೋ ಆತ ಒಂದು ತುಳಸಿ ದಳಕ್ಕೆ ಸಮಾನ ಆದ ನೀನು ಅಂತೇಳಿ ಎಲ್ಲರಿಗೆ ಆಶ್ಚರ್ಯ ಆಗ್ತದ. ಅಲ್ಲಿ ಎಲ್ಲ ಸಂಪತ್ತು ಹಾಕಿದರೆ ಕೂಡ ತುಳಸಿ ದಳ, ಎಷ್ಟು ತುಳಸಿ ದಳದಿಂದ ಆ ಸ್ವಾಮಿಯನ್ನು ಮೆಚ್ಚಿಸಬಹುದು. ಅವನಿಗೆ ನಾವು ಏನೂ ಕೊಡ್ಲಿಕ್ಕಾಗಲ್ಲ, ಒಂದು ತುಳಸಿ ದಳದಿಂದ ಪೂಜೆ ಮಾಡಿದರೆ ನಮ್ಮನ್ನೆಲ್ಲ ಕಾಪಾಡ್ತಾನೆ ಅಂತ ಹೇಳಕ್ಕೆ ಇದೆಲ್ಲ ಮಾಡಿದೆಯಲ್ಲೋ ನೀನು. ಕಲಿಭಂಜನ ನಮ್ಮ ವಿಜಯ ವಿಠಲ, ನಿನ್ನ ಸುಲಭತನ ನಮಗೆ ತೋರಿಸ್ಕೊಟ್ಟಿದ್ದಿ. ನೀನು ಇಷ್ಟು ಸುಲಭ ಬರೇ ತುಳಸಿ ದಳಕ್ಕೆ ಒಲಿತಿ ಅಂತ ತೋರಿಸ್ಕೊಟ್ಟಿದ್ದೀಯಲ್ಲಪ್ಪ ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ತ್ರಿವಿಡ ತಾಳದೊಳಗೆ ನೀನೇ ಅಪ್ರಾಕೃತ ಶರೀರವೆನಿಸಿಕೊಂಡು, ಅಪ್ರಾಕೃತ ಶರೀರ ನೀನು, ಪ್ರಾಕೃತವಾಗಿ ನಮ್ಮ ಥರ ತಂದೆ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದಾತಲ್ಲ ನೀನು. ಅಂತಾತ ನಿನ್ನ ಪರಂಧಾಮಕ್ಕೆ ಹೋಗೋ ಕಾಲಕ್ಕೆ ಒಂದು ಮಾನವ ರೂಪವನ್ನು, ಅದು ಒಂದು ಮನುಷ್ಯ ಶರೀರ ಸೃಷ್ಟಿ ಮಾಡಿ ಇಟ್ಟಿದ್ದಿ ನೀನು. ಇಲ್ಲ ಅಂದರೆ ಅರ್ಜುನ ಬಂದು ಅದಕ್ಕೆ ಇದು ಅಗ್ನಿಸ್ಪರ್ಶ ಮಾಡಿ ಹೋಗ್ತಾನೆ. ಅಂದರೆ ಒಂದು ಮನುಷ್ಯನ ಥರ ನೀನು ಒಂದು ಸೃಷ್ಟಿ ಮಾಡಿ ಇಟ್ಟಿದ್ದೆ ಅಲ್ಲಿ. ನೀನು ಮನುಷ್ಯ ಅಲ್ಲ, ನಿನ್ನ ಸುಟ್ಟು ಹೋಗಿದ್ದಾನೆ ಅಂತಲ್ಲ, ಇಲ್ಲಿ ಒಂದು ಮಾನವ ಶರೀರನ್ನು ಅಲ್ಲಿ ಸೃಷ್ಟಿ ಮಾಡಿ ಹೋಗಿಟ್ಟಿದ್ದೀಯಪ್ಪ. ಅದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಆನಂದಮಯವಾದ ಸುಖಿಸುವ ಸರ್ವೇಶ, ಯಾವಾಗಲೂ ಆನಂದಮಯನು ನೀನು, ಸರ್ವೇಶ ನೀನು. ಮಾನದರ್ಭಕನಂತೆ ಆಳುವ ಲೀಲೆಗಳು, ಇಂಥ ಲೀಲೆಗಳಪ್ಪ. ಮಾನವ ವಿಚಾರಿ ನಿನ್ನ ಸುಟ್ಟದ್ದು ಅವೆಲ್ಲ ಎಂತಹ ಲೀಲೆಯಪ್ಪ ನಿಂದು. ಆಮೇಲೆ ಜ್ಞಾನಪೂರ್ಣ, ಯಾವಾಗಲೂ ಏನೇ ಬೇಕು ನಾವು ಹೈಗ್ರೀವ ಉಪಾಸನೆ ಮಾಡಿ ನಮಗೆ ಜ್ಞಾನ ಬೇಕು ಅಂತ ಈ ಕಪಿಲ ಉಪಾಸನೆ ಮಾಡಿಕೊಂಡು ಜ್ಞಾನ ಬೇಕು ಅಂತ ಕೇಳ್ಕೊತೀವಿ. ಅಷ್ಟು ಜ್ಞಾನಪೂರ್ಣನಾದ ನೀನು ಏನಮ್ಮ ನಿನ್ನ ವಿಚಿತ್ರ ಮಹಿಮೆಗಳು. ಸಾಂದೀಪದ ಹತ್ರ ಹೋಗಿ ನೀನು ವಿದ್ಯೆ ಕಲ್ತೀಯಲ್ಲಪ್ಪ. ಅಂದರೆ ಎಲ್ಲರಿಗೆ ಗುರುಮುಖಾಂತರ ನಿನಗೆ ಈ ವಿದ್ಯೆ ಬರಬೇಕು ಅಂತ ತೋರಿಸ್ಕೊಡ್ಲಿಕ್ಕೆ ಇದೆಲ್ಲ ಮಾಡಿದೀಯಲ್ಲೋ ಸ್ವಾಮಿ ಅಂತ ಹೇಳ್ತಾರೆ. ಆಮೇಲೆ ಶ್ರೀನಾಥ, ನೀನು ಲಕ್ಷ್ಮಿಯ ನಾಥನಾಗಿದ್ದಿದ್ದಿ ನೀನು. ನಿನ್ನ ಸೌಭಾಗ್ಯಕ್ಕೆ ಎದುರೇ ಇಲ್ಲ. ಅಂಥದ್ದು ಪ್ರಾಣಾದಿಗಳು ಎಣಿಸಿ
ಪ್ರಾಣದೇವರು ಮಿಕ್ಕಾದ ಎಲ್ಲ ದೇವತೆಗಳೆಲ್ಲ ಎಣಿಸಿದರೆ ಕೂಡ ನಿನಗೆ ಈ ನಿನ್ನ ಸಂಪದಕ್ಕೆ ಸೌಭಾಗ್ಯಕ್ಕೆ ಏನು ಎಷ್ಟು ಅಂತ ಹೇಳಕ್ಕಾಗ್ತಾ ಇದ್ದಲ್ಲ. ಅಂಥದ್ದು ಉಗ್ರಸೇನಕ್ಕೆ ಪರಾಕು ಅಂತ ಹೇಳಿದೆಯಲ್ಲೋ. ಅಂದರೆ ಇಲ್ಲಿ ರಾಜ ಯಾರೇ ಇದ್ದರೂ ಅವ್ರಿಗೆ ಪರಾಕು ಮಾಡಬೇಕು ಅಂತ ಹೇಳಿಕೊಟ್ಟಿದ್ದೀಯಲ್ಲಪ್ಪ. ಎಂಥ ಲೀಲೆ ನಿಂದು, ಜ್ಞಾನಿಗಳಿಗೆ ಮಾತ್ರ ಬಲು ಹರುಷವಾಗಿ ಇರ್ತದಂತ ನಿನ್ನ ಲೀಲೆಗಳ ಬಗ್ಗೆ ತಿಳ್ಕೊಂಡ್ರೆ ಅಂತ ಹೇಳ್ತಾ ಇದ್ದಾರೆ. ನಿಜ ಸಂಕಲ್ಪ ನೀನೆಂದು ಪೇಳುವರು. ನೀನು ಸಂಕಲ್ಪ ಮಾಡಿದಿ ಅಂತಂದರೆ ಆಯಿತು ಅಂತ ಹೇಳ್ತಾರೆ ಎಲ್ಲರೂ. ಅಂಥದ್ದು ನಿನ್ನ ಭಕ್ತನಾದ ಗಂಗಜಗೆ, ಅಂದರೆ ಗಂಗಾ ಹೊಟ್ಟೆಯಲ್ಲಿ ಹುಟ್ಟಿದ ಭೀಷ್ಮನಿಗೆ ಆ ಮಾತು ಕೊಟ್ಟಿದ್ದಿ, ನಾನು ಇದು ಹಿಡಿಯಲ್ಲ ಅಂಥೇಳಿ. ಅಂಥದ್ದು ಚಕ್ರ ಹಿಡಿದಿ. ಎದಕ್ಕೆ? ಒಂದು ಭಕ್ತ ಶರಣಾಗತನಾದರೆ ನಾನು ಹೇಳಿದ್ದನ್ನೆಲ್ಲ ಬಿಟ್ಟು ನಿನ್ನ ಹತ್ರ ಬರ್ತೀನಿ ಅಂತ ತೋರಿಸ್ಕೊಟ್ಟಿಯಲ್ಲೋ ಸ್ವಾಮಿ ಅಂತ ಹೇಳ್ತಾರೆ. ಆಮೇಲೆ ಕುಜನ ಮದನನೆಂದು ನಿನಗೆ ಬಿರುದು. ಅಂಗಜನ ದೈತ್ಯನು ವಯ್ಯೆ ಸುಮ್ಮನಿದ್ದದ್ದೇನೋ. ಪ್ರದ್ಯುಮ್ನನ ಎಲ್ಲ ಕೆಟ್ಟವರನ್ನೆಲ್ಲ ನಾಶನ ಮಾಡ್ತಿದ್ದಿ ಅಂತ ಹೇಳ್ತಾರೆ. ಅಂಥದ್ದು ಶಂಭರಾಸುರ ಬಂದು ನಿನ್ನ ಮಗನ್ನ ತಗೊಂಡು ಹೋದರೆ ಸುಮ್ಮನೆ ಯಾಕೆ ಇದ್ದೀಯಪ್ಪ ಅಂದರೆ ಮುಂದೆ ಎಲ್ಲ ನಡಿಬೇಕಾಗಿದ್ದ ಕತೆ ಇದೆ ಅಲ್ಲಿ. ಅದು ತೊಗೊಂಡು ಹೋಗಿ ಆ ನೀರಿನಲ್ಲಿ ಹಾಕಿಬಿಟ್ಟು ಆಮೇಲೆ ಮೀನು ಅದನ್ನು ನುಂಗಿಬಿಟ್ಟು ಅದು ಮತ್ತು ಬಂದು ಶಂಭರಾಸುರ ಮನೆಯಲ್ಲೇ ಬಂದು ಅದು ಬೆಳೆದು ಎಲ್ಲ ಆಗಿ ಅವೆಲ್ಲ ನಡಿಬೇಕು. ಅದಕ್ಕೆ ನೀನು ಸುಮ್ಮನೆ ಇದ್ದೀ ಎಂಬುದು ತಿಳ್ಕೊಬೇಕಷ್ಟೇ. ಆಗಲಿ ಮಗನ್ನೇ ಉಳಿಸ್ಕೊಳ್ಳೋಕ್ಕೆ ಕೈಲಾಗಲಿಲ್ಲ ಅಂತ ನಾವು ಅನ್ನಬಾರ್ದು, ಅದನ್ನು ತಿಳ್ಕೋಬೇಕು. ಎಂಥ ಮಾಯಪ್ಪ ನಿಂದು. ತ್ರಿಜಗದೊಳಗೆ ನೀನು ನಿಬಿಡಿಯಾಗಿರಲಿಕ್ಕೆ ಎಲ್ಲ ಕಡೆ ಇದ್ದಿದ್ದಿ ನೀನು ತ್ರಿಜಗದೊಳಗೆ. ಜನ ಹಾಗೆ ರುಜುವಾಗಿ ಅಂದರೆ ಸ್ಟ್ರೈಟಾಗಿ ನಡ್ಕೊತಾ ಹೋಗ್ತಾ ಇದ್ದಾರೆ. ಬಗಲ ಇಲ್ಲಿ ಸ್ವಾಮಿ ಇದ್ದಾನೆ ಅಂತ ತಲೆ ಬಗ್ಸಿ ನಡೆಯಲ್ಲ, ಆ ಕಡೆ ತಿರುಗಿ ನಡೆಯಲ್ಲ, ಎಕಡೆ ತಿರುಗಿ ನಡಿಬೇಕು, ಎಲ್ಲ ಕಡೆ ಸ್ವಾಮಿ ಇದ್ದಾನೆ. ಎಂಥ ಬಗೆಯಪ್ಪ ನಿಂದು. ಸುಜನರಿಗೆ ಮನೋಹರನಾದವನು ವಿಜಯ ವಿಠಲರೇಯ. ನಿನ್ನ ಪ್ರಾರ್ಥನೆ ಭಜನೆ ಮಾಡಿದರೆ ಸಾಕು, ಭಾಗ್ಯಗಳು ಕೊಡ್ತೀ ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ. ವಿದ್ಯಾತೀತನೆಂದು ನಿನ್ನ ಚರಿತೆ ಏನು? ವಿದ್ಯಕ್ಕೆಲ್ಲ ಅತೀತನು ನೀನು. ನಿನಗೆ ವೇದಗಳೇ ನಿನ್ನ ಸ್ತುತಿ ಮಾಡ್ತಾ ಇದ್ದಾವಪ್ಪ. ಅಂಥದ್ದು ಯಜ್ಞಗಳು ಮಾಡಬೇಕು ಅಂತ ನೀನು ಯಾಕೆ ಅಂದ್ಕೊಂಡಿಯೋ. ಕೊನೆ ಕಾಲದಲ್ಲಿ ಅಂದರೆ ಪರಂಧಾಮಕ್ಕೆ ಹೋಗೋಕ್ಕಿಂತ ಮುಂಚೆ ಯಜ್ಞ ಮಾಡಲಿಕ್ಕೆ ಕೂತ್ರಂತೆ. ಯಜ್ಞ ಮಾಡಬೇಕು ಅಂಥೇಳಿ ನಿನಗೆ ಯಾಕೆ ಬಂತಪ್ಪ? ವೈದ್ಯ ನೀನು. ಅಂಥದ್ದು ಭವರೋಗಕ್ಕೆ ನೀನು ವೈದ್ಯ. ಈ ಸಂಸಾರದಲ್ಲಿಂದ ನಮ್ಮನ್ನೆಲ್ಲ ಎತ್ತಿ ಹಾಕೋ ಆತ. ಅಂಥದ್ದು ಈ ಯಜ್ಞ ಮಾಡಿ ಆ ಶಿವನ್ನ ಬೇಡ್ಕೊಳ್ಳೋದೇನಪ್ಪ, ಸಾಂಬರನ್ನ ಸ್ತುತಿಸೋದೇನು. ಆಮೇಲೆ ಮಕ್ಕಳನ್ನು ಪಿಶಾಚಿಗಳು ಹೊತ್ಕೊಂಡು ಹೋಗ್ತಿದ್ದಾವೆ ಅಂತ ಒಂದು ಬ್ರಾಹ್ಮಣ ಬಂದು ಕೇಳಿದಾಗ ಯಜ್ಞನಾಗಿ ಕೂತಿದ್ದೀನಿ ಅಂದರೆ ಅರ್ಜುನ ಹೋಗಿ ಕಾಪಾಡ್ತೀನಿ ಅಂತ ಹೋಗ್ತಾನೆ. ಕೂತಲ್ಲೇ ನೀನು ಆ ಮಕ್ಕಳನ್ನ ಮೇಲೆ ತರಬಹುದು. ಆದರೆ ಅಲ್ಲಿ ಕೆಳಗ ಶೇಷದೇವರು ನೋಡಬೇಕು ಅಂಥೇಳಿ ದೇವರನ್ನ ಕರೆಸ್ಕೊತಾನೆ ಕೆಳಗೆ. ಅವಾಗ ದೇವರು ಹೋಗಿ ಅರ್ಜುನನಿಗೆ ಬಿಡಿಸ್ಲಿಕ್ಕಾಗಲ್ಲ, ಮತ್ತು ದೇವರು ಹೋಗಿ ಆ ಮಕ್ಕಳನ್ನ ಕರ್ಕೊಂಡು ಬರ್ಲಿಕ್ಕೆ ಹೋಗ್ತಾನೆ. ಅವಾಗೇ ಎಲ್ಲ ಉಪಚಾರಗಳು ಮಾಡ್ತಾನೆ ಶೇಷದೇವರು. ಮೇಲೆ ಕರ್ಕೊಂಬರ್ಲಿಕ್ಕೆ ನಿನಗೆ ಎಷ್ಟೊತ್ತಪ್ಪ, ಆದರೆ ಆತನ ಸಲುವಾಗಿ ನೀನು ಕೆಳಗೆ ಹೋಗಿದ್ದೀಯಲ್ಲೋ. ಆ ಮುದ್ದು ಮೊಗದ ರಾಯ ವಿಜಯ ವಿಠಲ ಸರ್ವ ಸುದ್ದಿ ಬಲ್ಲ ಪ್ರತಾಪ ಅನ್ಯರನ್ನು ಕೇಳುವರೆ. ನಿನ್ನ ಪ್ರತಾಪ ಬೇರೆ ಯಾರನ್ನ ಕೇಳಬೇಕಪ್ಪ? ಇವೆಲ್ಲ ನೋಡ್ತಾ ಇದ್ದರೆ ಸಾಕು. ಸುವಿರುದ್ಧ ಕರ್ಮಗಳು ತೋರುವ ಪರಬೊಮ್ಮ ಅವಿಕಾರ ಮೂರುತಿ ವಿಜಯ ವಿಠಲರೇಯ. ವಿರುದ್ಧವಾದ ಕರ್ಮಗಳು ತೋರಿಸ್ತಾ ಇದ್ದೀಯಪ್ಪ ನೀನು ಎಲ್ಲದಕ್ಕೆ. ನೀ ಸತತ ಬ್ರಹ್ಮಚಾರಿ ಅಂತ ಹೇಳ್ತಾರೆ. ನೀನು ಬ್ರಹ್ಮಚಾರಿ. ಎದಕ್ಕೆ ಬ್ರಹ್ಮಚಾರಿ ಸ್ವಾಮಿ? ಆತಗೆ ಏನನ್ನ ಸುಖ ಬೇಕು ಅಂತ ಏನನ್ನ ಇದ್ದದ ಇಲ್ಲ. ಆತಗೆ ಸುಖ ಬೇಕು ಎಂಬುದೇ ಇಲ್ಲ. ಆತ ಯಾವಾಗಲೂ ಸುಖವಾಗಿ ಇರ್ತಾನೆ. ಅದಕ್ಕೆ ಆತಗೆ ಒಂದು ಹೆಣ್ಮಗಳಲ್ಲಿಂದ ಬೇಕಾಗಿದ್ದ ಸುಖ ಆತಗೆ ಬೇಕಾಗಿಲ್ಲ. ಅದಕ್ಕೆ ಸತತ ಬ್ರಹ್ಮಚಾರಿ ಅಂತ ಅನ್ಸ್ಕೊಂಡು. ಆದರೆ ಅದಕ್ಕೆ ಮತ್ತ ಗೋಪಿಕಾ ಸ್ತ್ರೀಯರ ಜೊತೆಗೆ ನೀನು ಭೋಗ ಮಾಡಿದಿ ಅಂತ ಹೇಳ್ತಾರೆ. ಅದೇ ಥರ ನಿನಗೆ ಮಕ್ಕಳು ಯಾಕೆ? ನಿನ್ನ ಮಗನೇ ಬ್ರಹ್ಮದೇವರೇ ಆಗಿದ್ದಾನೆ ಅಂದಾಗ ಮಗನ ಸಲುವಾಗಿ ನೀನು ಪ್ರಾರ್ಥನೆ ಮಾಡಿದಿ. ಹೀಗೆ ಎಲ್ಲದಕ್ಕೂ ವಿರುದ್ಧವಾಗಿ ನೀನು ನಡ್ಕೊಂಡಿದ್ದಿ. ಪರಬ್ರಹ್ಮ ಅವಿಕಾರ ಮೂರ್ತಿ ವಿಜಯ ವಿಠಲ ನಮ್ಮೆಲ್ಲರಿಗೆ ಲೀಲೆ ತೋರಿಸಿದೀಯಪ್ಪ ನೀನು. ಇದು ಯಾವುದು ನಿನಗೆ ಕಠಿಣವಾಗಿದ್ದೆ ಯಾವುದು ಅಲ್ಲ, ಆದರೆ ನಮ್ಮೆಲ್ಲರಿಗೆ ಲೀಲೆ ತೋರಿಸ್ಬೇಕು ಅಂತ ಇಷ್ಟೆಲ್ಲ ಮಾಡಿದೀಯಲ್ಲೋ ಸ್ವಾಮಿ ಅಂತೇಳಿ ವಿಜಯದಾಸರು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ವರ್ಣಿತವಾದ
ವಿಶಿಷ್ಟವಾದ ಕೃಷ್ಣಾವತಾರ ಮಹಿಮೆಗಳನ್ನು ಸಂಗ್ರಹ ಮಾಡಿ ಈ ಸುಳಾದಿಯಲ್ಲಿ ಇಟ್ಟಿದ್ದಾರೆ. ನಿನ್ನೆ ಲೀಲೆಯಿಂದ ಜ್ಞಾನಿಗಳು ಸಂತೋಷ ಪಡ್ತಾರಪ್ಪ. ಸುವಿರುದ್ಧಗಳನ್ನು ತೋರುವ ಪರಬ್ರಹ್ಮನೇ, ಮಹಾಭವರೋಗಕ್ಕೆ ನೀನೇ ವೈದ್ಯ, ನಿನ್ನ ಸ್ತುತಿಸ್ತಾ ಇದ್ದೀನಿ, ತಲೆ ಬಾಗಿ ಸ್ತುತಿಸ್ತಾ ಇದ್ದೀನಿ ಅಂತೇಳಿ ನಾವು ನಿತ್ಯ ಸ್ವಾಮಿಯನ್ನು ಬೇಡ್ಕೋಬೇಕು. ಇದರಲ್ಲಿ ನನ್ನ ಜೀವನ ಯೋಕ್ತಿಗೆ ಸ್ವಾಮಿ ಎಷ್ಟು ನುಡಿಸಿದ್ದಾನೋ ಅಷ್ಟೇ ನುಡಿಲಕ್ಕೆ ಪ್ರಯತ್ನ ಮಾಡಿರೋದು. ನಾಹಂಕರ್ತ ಹರಿಕರ್ತ, ತಪ್ಪುಗಳಿದ್ದಲ್ಲಿ ದಯವಿಟ್ಟು ಕ್ಷಮಿಸ್ರಿ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಜಯ ವಿಜಯರಾಯ. ಹರೇ ಶ್ರೀನಿವಾಸ.